ನೂತನ ಸಚಿವರಾಗಿ ಆಯ್ಕೆಯಾದ ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿ ಅವರಿಗೆ ಬುಧವಾರ ವಾಲ್ಮೀಕಿ ಸಮಾಜದಿಂದ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾ ವಾಲ್ಮೀಕಿ ಸಮುದಾಯದ ಮುಖಂಡ ಬಿ. ಕಾಂತರಾಜ್ ಹೇಳಿದರು. ಚಿತ್ರದುರ್ಗದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, 30 ವರ್ಷಗಳ ಬಳಿಕ ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ದೊರೆತಿರುವುದು ಸಂತಸ ತಂದಿದೆ. ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವ ಬಯಕೆಯನ್ನಿಟ್ಟುಕೊಂಡಿರುವ ರಘುಮೂರ್ತಿ ಮೂಲಕ ಹೆಚ್ಚು ಅಭಿವೃದ್ಧಿ ಕಾಣುವ ಭರವಸೆ ಇದೆ. ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ಗೇಟ್ನಿಂದ ಮದಕರಿ ವೃತ್ತದವರೆಗೆ ಅದ್ದೂರಿ ಮೆರವಣಿಗೆಯಲ್ಲಿ ಅವರನ್ನು ಕರೆತರಲಾಗುವುದು. ಸ್ಟ್ಯಾಂಡಿಂಗ್ ಡಿಜೆಯನ್ನು ಕೂಡ ಬಳಸಲಾಗುತ್ತದೆ. ಇದಕ್ಕಾಗಿ ವೇದಿಕೆಯ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಚಿತ್ರದುರ್ಗಕ್ಕೆ ಒಳ್ಳೆ ಅಭಿವೃದ್ಧಿ ಚಿಂತನೆಯನ್ನು ಹೊಂದಿರತಕ್ಕಂಥ ಒಬ್ಬ ಶಾಸಕರನ್ನ ಆಯ್ಕೆ ಮಾಡಿರೋದು ಬಹಳ ಸಂತೋಷ ತರುವಂಥ ಒಂದು ವಿಚಾರ. ಆ ನಿಟ್ಟಿನಲ್ಲಿ ನಾಳೆ ಅವರು ಚಿತ್ರದುರ್ಗ ನಗರಕ್ಕೆ ಆಗಮಿಸ್ತಿದ್ದಾರೆ. ಅವರ ಒಂದು ಸ್ವಾಗತವನ್ನು ನಾವು ಅದ್ಧೂರಿಯಾಗಿ ಸಮುದಾಯದಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅನೇಕ ಸಂಘ ಸಂಸ್ಥೆಗಳು, ಅಭಿಮಾನಿಗಳು, ಎಲ್ಲ ನಾಗರಿಕರ ಜೊತೆಗೂಡಿ ಅವರನ್ನು ನಾವು ಸ್ವಾಗತವನ್ನು ಬರಮಾಡ್ಕೊಳ್ತಾ ಇದ್ದೀವಿ ಚಿತ್ರದುರ್ಗ ನಗರಕ್ಕೆ. ನಾಳೆ ಮಧ್ಯಾಹ್ನ ಸುಮಾರು ಒಂದು 2 ಗಂಟೆಗೆ. ಹಾಗಾಗಿ ಪತ್ರಿಕಾ ಎಲ್ಲ ಜಿಲ್ಲಾ ಜನರಿಗೆ ಈ ವಿಚಾರವನ್ನು ತಲುಪಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ತಿಪ್ಪೇಸ್ವಾಮಿಯವ್ರ ನಂತರ ನಮ್ಮ ರಘುಮೂರ್ತನವರಿಗೆ ಸಿಕ್ಕಿರೋದು, ಆಮೇಲೆ ಇವರಿಗೆ ಸಿಕ್ಕಿರೋದು, ಇಡೀ ಜಿಲ್ಲೆನೇ ಒಂದು ಒಳ್ಳೆ ಅಭಿವೃದ್ಧಿಯತ್ತ ಸಾಗುತ್ತೆ ಅನ್ನೋ ಒಂದು ಚಿಂತನೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ತಮ್ಮ ಸಹಕಾರದ ಮದಕರ್ನಾಯಕ ವೃತ್ತದಲ್ಲಿ ನಾವು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಒಂದು ಯುವಕರ ಒಂದು ಈಗಿನ ಟ್ರೆಂಡ್ಗೆ ತಕ್ಕಂತೆ ಖುಷಿಗಾಗಿ ಎಲ್ಲರೂ ಕೂಡ ಅಲ್ಲೇ ನಿನ್ನೆ ರಾತ್ರಿಯಿಂದನೇ ನಾವೆಲ್ಲ ಸಂತೋಷ ಪಡ್ತಾರಂಥ ವಿಚಾರ. ನಾವೆಲ್ಲ ಭಾಳ ಇದಾಗಿದೆ. ನಾಳೆ ನಮಗೆ ಒಂದು DJ ಸಿಸ್ಟಮ್ಸು ಇದ್ರದ್ದು ನೀವು ಸ್ಟ್ಯಾಂಡಿಂಗ್ DJ ಅಂತಾರದು, ಅಂದರೆ ಮೆರವಣಿಗೆ ಮುಖಾಂತರ ಏನಿದೆ ಮದಕರ್ನಾಯಕ ವೃತ್ತದಲ್ಲಿ ಅಳವಡಿಸಿ ಒಂದು ಅವರು ಬರೋಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರನ್ನ ಇದು ಮಾಡ್ಕೊಳ್ಳೋದಕ್ಕೆ ಒಂದು ಮಾಡ್ತಾಯಿದ್ದೀವಿ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾಳೆ